ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, KPSCಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ಹೊಂದಿಸಿ ಬರೆಯಿರಿ ಟೈಪಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು. ಸೊ ಮೊದಲಿಗೆ ನಾವು ಕ್ವಶನ್ಸ್ 1 ನೋಡೋದಾದರೆ, ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ 1ನೇ ಪಟ್ಟಿಯನ್ನು 2ನೇ ಪಟ್ಟಿಯೊಂದಿಗೆ ಸರಿ ಹೊಂದಿಸಿ ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ಸಮಿತಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ರಂಗರಾಜನ್ ಸಮಿತಿ, ನರಸಿಂಹನ್ ಸಮಿತಿ, ಕೇಲ್ಕರ್ ಸಮಿತಿ, ಮಲ್ಹೋತ್ರಾ ಸಮಿತಿ ಅಂತ 4 ಸಮಿತಿಗಳನ್ನು ಕೊಟ್ಟಿದ್ದಾರೆ. ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ, ಬಡತನದ ಅಂದಾಜುಗಳು. ನರಸಿಂಹನ್ ಸಮಿತಿ ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಿದ್ದು, ಹಣಕಾಸು ವಲಯದ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು. ಕೇಲ್ಕರ್ ಸಮಿತಿ ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ PPP ಮಾದರಿಗಳು ಅಂತ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನು ಮಲ್ಹೋತ್ರಾ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ. ರಂಗರಾಜನ್ ಸಮಿತಿ ಬಂದು ಹಣಕಾಸು ವಲಯ, ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳು. ನರಸಿಂಹನ್ ಸಮಿತಿ ಬಂದು ಹಣಕಾಸು ವಲಯದ ಸುಧಾರಣೆಗಳು. ಕೇಲ್ಕರ್ ಸಮಿತಿ ಬಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಮಲ್ಹೋತ್ರಾ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಭಾರತೀಯ ನಗರಗಳ ಪ್ರಾಮುಖ್ಯತೆ. ಆಗ್ರಾ, ಅಲಿಘರ್, ಅಲೆಪಿ, ಆನಂದ್. ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಮುಖ್ಯತೆ ಆ ಒಂದು ನಗರಗಳಾಗಿರ್ಬೋದು, ನಗರಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಕೇಳಿದಾಗ ಆಗ್ರಾ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ತಾಜ್ ಮಹಲ್ ಅಂತಕ್ಕಂಥದ್ದು ಆಗ್ರಾಗೆ ಸಂಬಂಧಪಟ್ಟದ್ದು, ಅಂದರೆ ತಾಜ್ ಮಹಲ್ ಇರ್ತಕ್ಕಂಥದ್ದು ಆಗ್ರಾದಲ್ಲಿ. ಇನ್ನು ಅಲಿಘರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಆನಂದ್ ಅಂತಕ್ಕಂಥ ಅಮೂಲ್ ಡೈರಿ ಅಂತ ಎಲ್ರಿಗೂ ಗೊತ್ತೇ ಇದೆ. ಆಗ್ರಾ ತಾಜ್ ಮಹಲ್, ಆನಂದ್ ಅಮೂಲ್ ಡೈರಿ ಇರ್ತಕ್ಕಂಥ 2 ಬಂದು ಅಲಿಘರ್ ಮತ್ತು ಅಲೆಪಿ ಅಂತಕ್ಕಂಥದ್ದು ನಾವು ನೋಡಿದಾಗ, ಅಲಿಘರ್ ಬಂದು ಬೀಗ ಉದ್ದಿಮೆ, ಅಲೆಪಿ ಬಂದು ನಾರು ಉದ್ದಿಮೆಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಮಾಪನಗಳನ್ನು ಪರಿಗಣಿಸಿರಿ. ಟೆರಾ, ಮೆಗಾ, ನ್ಯಾನೋ, ಎಕ್ಸಾ 4 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅದರ ಒಂದು ವ್ಯಾಲ್ಯೂಸ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟು ಟೆರಾ. ಟೆರಾಗೆ ಒಂದು ಆನ್ಸರು 10⁻12 ಅಂತಕ್ಕಂಥದ್ದು ಟೆರಾ ಒಂದು ವ್ಯಾಲ್ಯೂ. ಮೆಗಾ ಬಂದು 10⁻6, ನ್ಯಾನೋ ಬಂದು 10⁻−9, ಹೆಕ್ಸಾ ಬಂದು 10⁻18. ನೆಕ್ಸ್ಟ್ ಕ್ವಶನು, ಸಂಕೇತದ ಹೆಸರು ಕೊಟ್ಟಿದ್ದಾರೆ ಮತ್ತು ಯೋಜನೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮ್ಯಾಚ್ನ ಮಾಡಬೇಕಾಗುತ್ತೆ. ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಏನು? ಆಪರೇಷನ್ ಸಂಕಟ್ ವಿಮೋಚನ್, ಆಪರೇಷನ್ ರಾಹುತ್, ಆಪರೇಷನ್ ಮೈತ್ರಿ. ಸೊ ಇಲ್ಲಿ ಇದಕ್ಕೆ ಆಪ್ಷನ್ಸ್ನ ಅದರ ಉದ್ದೇಶ ಅಥವಾ ಯೋಜನೆ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಎರಡು 2001 ಸಂಸತ್ತಿನ ಮೇಲೆ ದಾಳಿ. ಆಪರೇಷನ್ ಪರಾಕ್ರಮ್ ಬಂದು ಸಂಸತ್ತಿನ ಮೇಲಿನ ದಾಳಿ 2001ರಲ್ಲಿ. ಇನ್ನು ಆಪರೇಷನ್ ಸಂಕಟ್ ವಿಮೋಚನ್ ಅಂತಕ್ಕಂಥದ್ದು ಸೌತ್ ಸೂಡನ್ ಇವ್ಯಾಕ್ಯುಯೇಷನ್ ಮಿಷನ್ ಅಂತಕ್ಕಂಥ ಒಂದು ಇದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ನೆಕ್ಸ್ಟ್ ಆಪರೇಷನ್ ರಾಹುತ್ ಅಂತಕ್ಕಂಥದ್ದು ಯೆಮೆನ್ ರಕ್ಷಣಾ ಕಾರ್ಯಾಚರಣೆ ಆಗುತ್ತೆ, ಯೆಮೆನ್ ರಕ್ಷಣಾ ಕಾರ್ಯಾಚರಣೆ. ಇನ್ನು ಲಾಸ್ಟ್ ಒನ್ ಆಪರೇಷನ್ ಮೈತ್ರಿ ಬಂದು ನೇಪಾಳದ ಭೂಕಂಪ 2015ರ ಒಂದು ಉದ್ದೇಶಕ್ಕಾಗಿ ಆಪರೇಷನ್ ಮೈತ್ರಿ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತರ್ತಾರೆ. ಸೊ ನೆಕ್ಸ್ಟ್ ಕ್ವಶನು, ನೆಕ್ಸ್ಟು ಮಹತ್ವದ ದಿನ ಮತ್ತು ಅದರ ದಿನಾಂಕವನ್ನು ಕೊಟ್ಟಿದ್ದಾರೆ, ಅದನ್ನು ಗುರುತಿಸಿ ನಾವು ಬರೀಬೇಕಾಗುತ್ತೆ. ಮಹತ್ವದ ದಿನ ಮತ್ತು ದಿನಾಂಕಗಳನ್ನು ಗುರುತಿಸಿ ಬರೆಯಿರಿ. ಸೊ ನೋಡಿ, ಮಾನವ ಹಕ್ಕುಗಳ ದಿನ ಕೊಟ್ಟಿದ್ದಾರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಅರಣ್ಯ ದಿನ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಸೊ ನಮಗೆ ಯಾವ್ದು ಫಸ್ಟ್ ಗೊತ್ತಿತ್ತು ಅದನ್ನು ನಾವು ಮ್ಯಾಚ್ ಮಾಡಿಬಿಟ್ರೆ ನೆಕ್ಸ್ಟ್ ಅದ ಒಂದು ಇದ್ರ ಮೇಲೆ ಮಾಡ್ಕೊಂಡು ಹೋಗಬಹುದು. ಬಟ್ ಇಲ್ಲಿ ಡೈರೆಕ್ಟಾಗಿ ಹೇಳಿದ್ರೆ ಮಾನವ ಹಕ್ಕುಗಳ ದಿನ ಅಂತಕ್ಕಂಥ ಡಿಸೆಂಬರ್ 10ರಂದು ಆಚರಣೆ ಮಾಡ್ತಕ್ಕಂಥದ್ದು ಮಾನವ ಹಕ್ಕುಗಳ ದಿನ, ಡಿಸೆಂಬರ್ 10. ಅದಾದಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದು ಮಾರ್ಚ್ 8ರಂದು ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಬಂದು ಮಾರ್ಚ್ 25ರಂದು. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಬಂದು ಫೆಬ್ರವರಿ 21. ಸೊ ನೆಕ್ಸ್ಟ್ ಕ್ವಶನ್, ದೇಶ ಮತ್ತು ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೇಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಫಸ್ಟ್ಗೆ ನೋಡಿ, ಲುಆಂಡ ಅಂತಕ್ಕಂಥದ್ದು ಡಾಕಾರ, ತಿರಾನ, ಗಾಬೋರಾನ್ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ.
ಸೊ ನೋಡಿ ಇಲ್ಲಿ ಲುಆಂಡಾ ಅಂತಕ್ಕಂಥದ್ದು ಅಂಗೋಲಾದ ಒಂದು ರಾಜಧಾನಿ. ನೆಕ್ಸ್ಟು ಡಾಕರ್ ಅಂತಕ್ಕಂಥದ್ದಕ್ಕೆ ಸೆನೆಗಲ್ಲು, ತಿರಾನಾ ಬಂದು ಅಲ್ಬೇನಿಯಾ, ಗಬರೋನ್ ಬಂದು ಬೋಟ್ಸ್ವಾನಾ ಅಂತಕ್ಕಂಥ ಒಂದು ದೇಶ ರಾಜಧಾನಿಗಳನ್ನ ನಾವಿಲ್ಲಿ ಮ್ಯಾಚ್ ಮಾಡಬೇಕು. ಲುಆಂಡಾ ಬಂದು ಅಂಗೋಲಾ, ಡಾಕಾರ ಬಂದು ಸೆನೆಗಲ್, ತಿರಾನಾ ಬಂದು ಅಲ್ಬೇನಿಯಾ, ಗಬೋರೋನ ಬಂದು ಬೋಟ್ಸ್ವಾನಾ. ಸೊ ನೆಕ್ಸ್ಟ್ ಕ್ವಶನು ರೈಲ್ವೆ ವಲಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ ಬರೆಯಿರಿ. ಆಗ್ನೇಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ, ಪಶ್ಚಿಮ ರೈಲ್ವೆ, ಪೂರ್ವ ಕೇಂದ್ರ ರೈಲ್ವೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ನಾವು ಸಿಕಂದರಾಬಾದ್, ಹಾಜಿಪುರ, ಕೋಲ್ಕತ್ತಾ, ಗೋರಖ್ಪುರ, ಮುಂಬೈ ಅಂತ ಕೊಟ್ಟಿದ್ದಾರೆ. ಸೊ ಆಗ್ನೇಯ ರೈಲ್ವೆ ಅಂತಕ್ಕಂಥದ್ದು ಗೋರಖ್ಪುರದಲ್ಲಿ ಕಂಡುಬರುತ್ತೆ. ಆಗ್ನೇಯ ರೈಲ್ವೆ ಗೋರಖ್ಪುರ. ದಕ್ಷಿಣ ಮಧ್ಯ ರೈಲ್ವೆ ಬಂದು ಸಿಕಂದರಾಬಾದ್, ಪಶ್ಚಿಮ ರೈಲ್ವೆ ಬಂದು ಮುಂಬೈ, ಪೂರ್ವ ಕೇಂದ್ರ ರೈಲ್ವೆ ಬಂದು ಹಾಜಿಪುರ. ಸೊ ನೆಕ್ಸ್ಟ್ ಕ್ವಶನು ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಗಳನ್ನು ಹೊಂದಿಸಿ ಬರೆಯಿರಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸು. ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಪುಗಳು, ಯಾವ ಒಂದು ಕ್ರೀಡೆಗೆ ಯಾವ ಥರ ಒಂದು ಕಪ್ಪನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಫಸ್ಟು ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್. ಹಾಕಿ ಅಂತಕ್ಕಂಥ ಒಂದು ಕ್ರೀಡೆಗೆ ಕೊಡ್ತಕ್ಕಂಥ ಒಂದು ಇದು ಬಂದು ಮಹಾರಾಜ ರಣಜಿತ್ ಸಿಂಗ್ ಅಂತಕ್ಕಂಥದ್ದು ಹಾಕಿಗೆ ಕೊಡ್ತಕ್ಕಂಥ ಒಂದು ಕಪ್ಪು. ಫುಟ್ಬಾಲ್ಗೆ ಕೊಡ್ತಕ್ಕಂಥದ್ದು ಡ್ಯೂರೆಂಟ್ ಕಪ್ಪು. ಬ್ಯಾಡ್ಮಿಂಟನ್ಗೆ ಕೊಡ್ತಕ್ಕಂಥ ಕಪ್ ಬಂದು ಅಗರ್ವಾಲ್ ಕಪ್ಪು. ಬಾಸ್ಕೆಟ್ಬಾಲ್ಗೆ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಒಂದು ಕಪ್ಪನ್ನು ಕೊಡ್ತಾರೆ. ಹಾಕಿ ಬಂದು ಮಹಾರಾಜ ರಣಜಿತ್ ಸಿಂಗ್, ಫುಟ್ಬಾಲ್ ಬಂದು ಡ್ಯೂರೆಂಟ್ ಕಪ್, ಬ್ಯಾಡ್ಮಿಂಟನ್ ಬಂದು ಅಗರ್ವಾಲ್ ಕಪ್, ಬಾಸ್ಕೆಟ್ಬಾಲ್ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಕಪ್ಗಳನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ವಸಾಹತು ಅವಧಿಯಲ್ಲಿ ಬಂದ ಪ್ರಮುಖ ಬರವಣಿಗೆಗಳು ಅಂತ ಕೊಟ್ಟಿದ್ದಾರೆ. ಈ ಒಂದು ಮದರ್ಲ್ಯಾಂಡ್, ಆಲ್ ಹಿಲಾಲು, ಹಿಂದೂಸ್ತಾನು, ಬಾಂಬೆ ಕ್ರಾನಿಕಲ್ಲು. ಈ ಒಂದು ವಸಾಹತುಗಳಿಗೆ ಸಂಬಂಧಪಟ್ಟಂತೆ ಮದರ್ಲ್ಯಾಂಡಲ್ಲಿ ಬರ್ತಕ್ಕಂಥದ್ದು ಮಜರ್ ಹಕ್ ಉಲ್ ಹಕ್ ಅಂತಕ್ಕಂಥ ಒಂದು ಬರವಣಿಗೆ ಕಂಡುಬರುತ್ತೆ. ಆಲ್ ಹಿಲಾಲ್ ಅಂತಕ್ಕಂಥ ಒಂದು ಟೈಮಲ್ಲಿ ಅಬ್ದುಲ್ ಕಲಾಂ ಆಜಾದು. ಹಿಂದೂಸ್ತಾನ್ ಬಂದು ಎಂ ಮಾಳವೀಯ. ಬಾಂಬೆ ಕ್ರಾನಿಕಲ್ ಬಂದು ಫಿರೋಜ್. ಸೊ ಇಲ್ಲಿ 4 ಸಹ ಸರಿಯಾದಂಥ ಒಂದು ಹೊಂದಾಣಿಕೆಯನ್ನು ಅವರೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ದೇಶಗಳು ಮತ್ತು ಭಾಷೆಗಳನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಸಂಬಂಧಪಟ್ಟಂಥ ಭಾಷೆಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಆಫ್ಘಾನಿಸ್ತಾನ, ಭೂತಾನು, ಕಾಂಬೋಡಿಯಾ, ಇಂಡೋನೇಷಿಯಾ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಖಮೇರು, ಶುಸ್ತು ಭಾಷಾ, ಹೀಬ್ರೂ, ಡ್ರಾಂಕಾ ಅಂತಕ್ಕಂಥ ಒಂದು ಭಾಷೆಗಳನ್ನ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಆಫ್ಘಾನಿಸ್ತಾನ ಅಂತಕ್ಕಂಥದ್ದು ಶುಸ್ತು ಅಂತಕ್ಕಂಥ ಒಂದು ಭಾಷೆಯನ್ನು ಹೊಂದಿದೆ. ಇನ್ನು ಭೂತಾನ್ ಅಂತಕ್ಕಂಥ ದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಡ್ರಾಂಕಾ ಅಂತಕ್ಕಂಥ ಭಾಷೆ ಕಂಡುಬರುತ್ತೆ. ನೆಕ್ಸ್ಟು ಕಾಂಬೋಡಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು ಖಮೇರು. ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥದ್ದು ಬಹಾಸಾ ಅಂತಕ್ಕಂಥ ಒಂದು ಭಾಷೆ. ಸೊ ನೆಕ್ಸ್ಟ್ 11ನೇ ಕ್ವಶನ್ ನೋಡಿದಾಗ ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ. ಕೃತಿಕಾರರು ಮತ್ತು ಕೃತಿಗಳನ್ನು ಅದಕ್ಕೆ ಸಂಬಂಧಪಟ್ಟ ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಸಚಿನ್ ಸನ್ಯಾಲ್ ಅಂತಕ್ಕಂಥದ್ದು ಬಂದಿ ಜೀವನ ಸರಿಯಾದಂತಹ ಆಪ್ಷನು. ಶರತ್ ಚಂದ್ರ ಚಟರ್ಜಿ ಡಾಬಿ ಬಂದು ಪತೇರ್ ಅಂತಕ್ಕಂಥದ್ದು. ಭಗತ್ ಸಿಂಗ್ ನಿರೀಶ್ವರವಾದಿ ಬಂದು ನಾನೇಕೆ. ಜ್ಯೋತಿಬಾ ಫುಲೆ ಅಂತಕ್ಕಂಥ ಗುಲಾಮ್ಗಿರಿ. ಸೊ ಈ 4 ಏನು ಆಪ್ಷನ್ಸ್ ಇದೆ, 4 ಜನರಿಗೆ ಸಂಬಂಧಪಟ್ಟ 4 ಕೃತಿಗಳು ಅದಕ್ಕೆ ಹೊಂದಾಣಿಕೆ ಅಥವಾ ಮ್ಯಾಚ್ ಆಗ್ತಕ್ಕಂಥ ಒಂದು ಆನ್ಸರು. ಸೊ ಸಚಿನ್ ಸನ್ಯಾಲ್ ಬಂದು ಬಂದಿ ಜೀವನ, ಶರತ್ ಚಂದ್ರ ಬಂದು ಪತೇರು, ಭಗತ್ ಸಿಂಗ್ ಬಂದು ನಾನೇಕೆ, ಜ್ಯೋತಿಬಾ ಫುಲೆ ಬಂದು ಗುಲಾಮ್ಗಿರಿ. ಸೊ ನೆಕ್ಸ್ಟ್ ಕ್ವಶನು ವಾರ ಪತ್ರಿಕೆಗಳು ಮತ್ತು ಅದರ ಪ್ರಾರಂಭಕಾರರ ಹೆಸರು ಮತ್ತು ಜೋಡಿಯಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ವಾರ ಪತ್ರಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲೇಖಕರು. ಸೊ ಇಲ್ಲಿ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅಂತಕ್ಕಂಥದ್ದು ಹನಿ ಬೆಸೆಂಟ್ ಅಂತ ಕೊಟ್ಟಿದ್ದಾರೆ. ಕಾಮ್ರೇಡ್ ಬಂದು ಮೌಲಾನಾ ಅಹಮದ್ ಅಲಿ ಅಂತ ಕೊಟ್ಟಿದ್ದಾರೆ. ಸಂಜೀವಿನಿ ಬಂದು ಕೆ ಮೆಹ್ತಾ. ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎನ್ ರಾಯ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾರಪತ್ರಿಕೆಗಳು ಮತ್ತು ಹೆಸರುಗಳು ಅಂತ ಹೇಳಿರೋದ್ರಿಂದ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಬಂದು ಹನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡಿದ್ದು. ಕಾಮ್ರೇಡ್ ಬಂದು ಮೌಲಾನಾ ಅಹಮದ್ ಅಲಿ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದ್ದು. ಸಂಜೀವಿನಿ ಬಂದು ಕೆ ಮೆಹ್ತಾ ಅವರು. ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎನ್ ರಾಯ್ ಅಂತಕ್ಕಂಥವ್ರು. ಇಷ್ಟು ಸಹ ಅವರವರಿಗೆ ಸಂಬಂಧಪಟ್ಟಂಥ ಒಂದು ವಾರಪತ್ರಿಕೆಗಳೇ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಧರ್ಮಗಳು ಯಾವ ಒಂದು ಧರ್ಮಕ್ಕೆ ಸೇರಿದಂಥ
ಗ್ರಂಥಗಳು ಅಂತ. ಸೊ ಇದಕ್ಕೆ ನಾವು ಮ್ಯಾಚ್ ಮಾಡಿ ನಾವು ನೋಡ್ತಾ ಇದ್ದಾಗ ಜುಡಾಯಿಸಮ್ ಅಂತಕ್ಕಂಥದ್ದಾಗಿರ್ಬೋದು, ಟಾವೋಯಿಸಮ್ ಆಗಿರ್ಬೋದು, ಜೋರೋಸ್ಟ್ರಿಯನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ತೋರಾ, ಹಾಡಿಸ್, ಅವೆಸ್ಟಾ, ಟಾವೋ ಟಿ ಚಿಂಗ್ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥಗಳು ಕಂಡುಬರ್ತವೆ. ಸೊ ಇಲ್ಲಿ ಜುಡಾಯಿಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ತೋರಾ ಅಂತಕ್ಕಂಥದ್ದು ಪವಿತ್ರ ಗ್ರಂಥ ಆಗಿರುತ್ತೆ. ನೆಕ್ಸ್ಟು ಟಾವೋಯಿಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಟಾವೋ ಟಿ ಚಿಂಗ್ ಅಂತಕ್ಕಂಥದ್ದಾಗಿರುತ್ತೆ. ಜೋರೋಸ್ಟ್ರಿಯನಿಸಮ್ ಅಂತಕ್ಕಂಥ ಇದಕ್ಕೆ ಸಂಬಂಧಪಟ್ಟಿದ್ದು ಅವೆಸ್ಟಾ ಆಗಿರುತ್ತೆ. ಬುದ್ಧಿಸಮ್ಗೆ ಸಂಬಂಧಪಟ್ಟದ್ದು ಸೂತ್ರಗಳಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು ಹೊಂದಿಸ್ಬಿಟ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ, ಕೇಂದ್ರ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದಿರ್ತಕ್ಕಂಥ ಕೇಂದ್ರ. ಸೊ ನೋಡಿ, ಇಲ್ಲಿ ನಾನು ಇಂಟರ್ಪೋಲ್ ಅಂತ ಹೇಳಿದ್ದೆ. ಇಂಟರ್ಪೋಲ್ ಬಂದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದೆ ಮೊದಲೇ ನಾನು. ಇಂಟರ್ಪೋಲ್ ಬಂದು ಲಿಯಾನ್ಸ್ನಲ್ಲಿ ಕಂಡುಬರುತ್ತೆ ಅಂತ ಸಹ ನಾನು ಈ ಒಂದು ಪೊಲೀಸ್ ಪೀಸಿಗೆ ಸಂಬಂಧಪಟ್ಟಂಥ ನ್ಯೂಸಲ್ಲಿ ಹೇಳಿದ್ದೆ. ಇಂಟರ್ಪೋಲ್ ಬಂದು ಲಿಯಾನ್ಸ್ ಅಂತ. ನೆಕ್ಸ್ಟ್ ಇನ್ನು EU ಅಂತಕ್ಕಂಥದ್ದು ಸಂಬಂಧಪಟ್ಟದ್ದು ಬ್ರೆಸೆಲ್ಸಲ್ಲಿ ಕಂಡುಬರುತ್ತೆ. ADB ಬಂದು ಮನಿಲಾದಲ್ಲಿ ಕಂಡುಬರ್ತಕ್ಕಂಥದ್ದು. ASEAN ಬಂದು ಜಕಾರ್ತಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೇಂದ್ರ ಸ್ಥಾನ. ನೆಕ್ಸ್ಟ್ ಕ್ವಶನ್ ಬಂದು ದೇಶಗಳು ಮತ್ತು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ಇಲ್ಲಿ ಮ್ಯಾಚ್ ಮಾಡಿದ್ದೆ. ಆಸ್ಟ್ರಿಯಾ, ಬೆಲ್ಜಿಯಂ, ಕಾಂಬೋಡಿಯಾ, ಸೈಪ್ರಸ್. ಆಸ್ಟ್ರಿಯಾ, ಬೆಲ್ಜಿಯಂ, ಕಾಂಬೋಡಿಯಾ, ಸೈಪ್ರಸ್ಸು. ಬ್ರೆಸೆಲ್ಸು, ನಿಕೋಸಿಯಾ, ವಿಯಾನಾ, ಪ್ರೇಗ್, ಪೋನಮ್ ಪೆನಾ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಸ್ಟ್ರಿಯಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ. ವಿಯಾನಾ ಆಸ್ಟ್ರಿಯಾ ಬಂದು ವಿಯಾನಾ. ನೆಕ್ಸ್ಟು ಬೆಲ್ಜಿಯಂ ಅಂತಕ್ಕಂಥದ್ದು ಬಂದು ಬ್ರೆಸೆಲ್ಸು. ಕಾಂಬೋಡಿಯಾ ಬಂದು ಪೂನಾ ಪೆನ್ನಾ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಸೈಪ್ರಸ್ ಅಂತಕ್ಕಂಥದ್ದು ಕಂಡುಬರೋದು ನಿಕೋಸಿಯಾ ಅಂತಕ್ಕಂಥ ಒಂದು ರಾಜಧಾನಿಯಲ್ಲಿ. ನೆಕ್ಸ್ಟ್ ಕ್ವಶನು UNO ಸಂಸ್ಥೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ. ಯುನೆಡೋ, FAO, WHO, ಯುನೆಸ್ಕೋ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ನೋಡೋದಾದರೆ UNIDO ಅಂತಕ್ಕಂಥದ್ದು ಕಂಡುಬರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಬಂದು ವಿಯೆನ್ನಾ. FAO ಅಂತಕ್ಕಂಥ ಕಂಡುಬರ್ತಕ್ಕಂಥದ್ದು ರೋಮ್. WHO ಜಿನೇವಾ. ಯುನೆಸ್ಕೋ ಬಂದು ಪ್ಯಾರಿಸ್. ಸೊ ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೀ ದೇಶಗಳು ಮತ್ತು ಕರೆನ್ಸಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ದೇಶಗಳು ಮತ್ತು ಕರೆನ್ಸಿ. ಸೊ ನೋಡಿ, ಚೀನಾ, ಈಜಿಪ್ಟ್, ಜರ್ಮನಿ, ಇರಾನ್ ಕೊಟ್ಟಿದ್ದಾರೆ. ಪೌಂಡ್, ಯುವಾನ್, ರಿಯಾಲ್, ದಿನಾರ್, ಯೂರೋ ಅಂತಕ್ಕಂಥ ಒಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ಯುವಾನು. ಈಜಿಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಪೌಂಡು. ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯೂರೋ. ಲಾಸ್ಟ್ ಇರಾನ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ರಿಯಾಲ್. ಸೊ ನೆಕ್ಸ್ಟು ರಾಜ್ಯಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಬ್ಬ ಅಥವಾ ಉತ್ಸವಗಳನ್ನು ಕೊಟ್ಟಿದ್ದಾರೆ. ಯಾವ ರಾಜ್ಯದಲ್ಲಿ ಯಾವ ಥರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ. ಸೊ ಇಲ್ಲಿ ನಾವು ನೋಡೋದಾದರೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ. ಭಾಗೇಲಿ ಬಿಹು, ಓಣಮು, ಸರ್ಹುಲ್, ಪೊಂಗಲ್, ಡೋಲ್ ಪೂರ್ಣಿಮಾ. ಸೊ ನೋಡಿ, ಇಲ್ಲಿ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪೊಂಗಲ್ಲು. ಸೊ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ತಮಿಳ್ನಾಡಲ್ಲಿ ಪೊಂಗಲ್ ಬರುತ್ತೆ. ನೆಕ್ಸ್ಟು ಪಶ್ಚಿಮ ಬಂಗಾಳ ಬಂದು ನಮ್ಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳೋಣ. ಕೇರಳ ಬಂದು ಓಣಮು. ನೆಕ್ಸ್ಟು ಅಸ್ಸಾಂ ಬಂದು ಬಿಹು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ನಾವು ಉಳಿದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ಡೌಲ್ ಪೂರ್ಣಿಮಾ ಅಥವಾ ಸರ್ಹುಲ್ ಅನ್ನೋದು ಆನ್ಸರ್ ಆಗಿರಬೇಕು. ಸೊ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥದ್ದು ಸರ್ಹುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಪಟ್ಟಿ ಬಂದು ಮ್ಯಾಂಗ್ರೋವ್ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಮ್ಯಾಂಗ್ರೋವ್ ಸ್ಥಳಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ನು. ಸೊ ಅಲ್ಲಿ ನಾವು ನೋಡಿದಾಗ ಹಚ್ರಾ, ರತ್ನಗಿರಿ, ಕುಂದಾಪುರ, ಪಿಚಾವರಂ, ವೆಂಬನಾಡು. ಸೊ ನೋಡಿ, ಕುಂದಾಪುರ ಕರ್ನಾಟಕ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಕುಂದಾಪುರ ಬಂದು ಕರ್ನಾಟಕ.
ನೆಕ್ಸ್ಟು ವೆಂಬನಾಡು ಅಂತಕ್ಕಂಥದ್ದು ಏನಿದೆ ಇದು ಬಂದು ಕೇರಳ, ಇದು ಗೊತ್ತಿರುತ್ತೆ. ನೆಕ್ಸ್ಟಿನ ಉಳಿದಿರ್ತಕ್ಕಂಥದ್ದು 2 ಪೀಚಾವರಂ ಅಂತಕ್ಕಂಥದ್ದು ತಮಿಳುನಾಡು. ಇನ್ನು ಅಚ್ರಾರತ್ನಗಿರಿ ಬಂದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು. ಲಾಸ್ಟ್ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಬರ್ತಕ್ಕಂಥದ್ದು ಹುಲ್ಲುಗಾವಲು ಪ್ರದೇಶ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಪಾಂಪಸ್, ವೈಲ್ಡ್ಸ್, ಸ್ಟೆಪಿಸ್, ಪ್ರೈರೀಸ್ ಅಂತ ಕೊಟ್ಟಿದ್ದಾರೆ. ಆಫ್ರಿಕಾ, ಯುರೇಷಿಯಾ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ. ಸೊ ನೋಡಿ, ಪಾಂಪಸ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕಾದಲ್ಲಿ, ವೈಲ್ಡ್ಸ್ ಅಂತಕ್ಕಂಥದ್ದು ಕಂಡುಬರೋದು ಆಫ್ರಿಕಾದಲ್ಲಿ, ಸ್ಟೆಪಿಸ್ ಅಂತಕ್ಕಂಥದ್ದು ಯುರೇಷಿಯಾ ಅಥವಾ ಯುರೋಪು, ಪ್ರೈರೀಸ್ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲು ಪ್ರದೇಶಗಳಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.